ಸಾಮಾಜಿಕ ನ್ಯಾಯ, ಶಿಕ್ಷಣ ಮತ್ತು ಹಕ್ಕುಗಳ ರಕ್ಷಣೆಯ ಉದ್ದೇಶದಿಂದ ಉತ್ತರ ಕನ್ನಡ ಜಿಲ್ಲಾ ಮಟ್ಟದ ಹೊಸ ಸಂಘಟನೆಯಾದ ಜಿಲ್ಲಾ ಜನಸೇನಾ ಒಕ್ಕೂಟವನ್ನು ದಾಂಡೇಲಿಯಲ್ಲಿ ರಚಿಸಲಾಗಿದ್ದು, ಈ ಒಕ್ಕೂಟವನ್ನು ಜಿಲ್ಲಾ ಮಟ್ಟದಲ್ಲಿ ಸಂಘಟಿಸಲು ಪದಾಧಿಕಾರಿಗಳ ಆಯ್ಕೆ ನಡೆಯಿತು. ದಾಂಡೇಲಿ ನಗರದಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲಾ ಮಟ್ಟದ ಸಂಘಟನೆಯನ್ನು ರಚಿಸುವುದರ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ತಾಲೂಕು ಮಟ್ಟದ ಸಂಘಟನೆಯನ್ನು ರಚಿಸಲು ತೀರ್ಮಾನಿಸಿ ಜಿಲ್ಲಾ ಜನಸೇನಾ ಒಕ್ಕೂಟಕ್ಕೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಸರ್ವ ಸದಸ್ಯರ ಸಮ್ಮತಿಯೊಂದಿಗೆ ವಕೀಲರಾದ ರಾಜಶೇಖರ ಐಎಚ್ ಅವರನ್ನು ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ಜಿಲ್ಲಾ ಉಪಾಧ್ಯಕ್ಷರಾಗಿ ಉದ್ಯಮಿ ಪ್ರೇಮಾನಂದ ವಿಷ್ಣು ಗವಸ, ರೋಹಿತ ರಾಮದೇವ ಮಾಳ್ವಾದೆ, ರಾಜಶೇಖರ ಲಕ್ಷ್ಮಣ ನಿಂಬಾಳ್ಕರ್, ರಫೀಕ್ ಅಹಮದ್, ಯೂಸುಫ್ ಖಾನ್, ಸೂರ್ಯನಾರಾಯಣ ಕುಲಾಯಪ್ಪ ಹರಿಜನ, ಪ್ರಧಾನ ಕಾರ್ಯದರ್ಶಿಗಳಾಗಿ ಮಹೇಶ ಲಕ್ಷ್ಮಣ ಹರಿಜನ, ಸುಲೇಮಾನ ಸೈಯುದ್ದೀನ್, ಕಾರ್ಯದರ್ಶಿಗಳಾಗಿ ಆಂಜನೇಯ ರಾಯಪ್ಪ ಮನವಡ್ಡರ್, ರಾಜೇಶ ಮನೋಹರ ಖಾನಾಪುರ, ಶ್ರೀಕಾಂತ ಅಸೋದೆ, ಮೊಹಮ್ಮದ್ ಅಕ್ಬರ್, ಹನೀಫ್ ಸಾಬ್ ಶೇಖ್, ಈಶ್ವರಪ್ಪ ಕುಲಾಯಪ್ಪ, ಹರಿಜನ ಉಸ್ಮಾನ್ ಹೈದರಪ್ಪ ಶೇಖ್ ಸಂಘಟನಾ ಕಾರ್ಯದರ್ಶಿಗಳಾಗಿ ಆರೀಶ್ ಖಾದರ್ ನಲ್ಲಪ್ಪ ಕುಲಾಯಪ್ಪ ಹರಿಜನ, ರಾಮು ಈಶ್ವರಪ್ಪ ಹರಿಜನ, ಪ್ರಕಾಶ್ ದೇವರೆಡ್ಡಿ ಹರಿಜನ, ಯೋಗರಾಜ ನಲ್ಲಪ್ಪ ಹರಿಜನ, ಮಂಜುನಾಥ ರಾಮಣ್ಣ ಹರಿಜನ, ದಾಸ ಯಾಕೋಬ ವಿನುಕೊಂಡ, ವಿನಾಯಕ ರಾಮಣ್ಣ ಹರಿಜನ, ಆನಂದ ಬಂಡಿವಡ್ಡರ, ರಮೇಶ ಯಶವಂತ ಚೌಹಾಣ, ರಮೇಶ ದತ್ತ ಬಾಂಧವಾನಕರ್, ಸವಿಯುಲ್ಲಾ ಸಬ್ಬೀರ್ ಮುಕಾಶಿ, ಪ್ರಶಾಂತ್ ರಾಮನಾಯ್ಕ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷ ರಾಜಶೇಖರ ಐಎಚ್ ಅವರು, ಸಂಘದ ಧ್ಯೇಯವೆಂದರೆ ನ್ಯಾಯಕ್ಕಾಗಿ, ಜನರಿಗಾಗಿ, ಸಮಾಜಕ್ಕಾಗಿ ಮಹಾನ್ ವ್ಯಕ್ತಿಗಳ ಪ್ರೇರಕವಾದ ಘೋಷಣೆಗಳೊಂದಿಗೆ ಕಾರ್ಯನಿರ್ವಹಿಸುವುದು, ಹಿಂದುಳಿದ ವರ್ಗದ ಜನರಿಗೆ ಕಾನೂನಿನ ಅರಿವು ಮೂಡಿಸುವುದು, ಬಡವರು, ಕಾರ್ಮಿಕರು, ಮಹಿಳೆಯರ ಪರವಾಗಿ ನ್ಯಾಯಕ್ಕಾಗಿ ಹೋರಾಡುವ ವೇದಿಕೆಯನ್ನು ಸೃಷ್ಟಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ಎಂದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂದೇಶದಂತೆ ಶಿಕ್ಷಣಕ್ಕಾಗಿ ಮತ್ತು ಹಕ್ಕುಗಳಿಗಾಗಿ ಸಂಘಟಿತವಾಗಿ ಹೋರಾಟ ಮಾಡುವುದು ಹಾಗೂ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಅಹಿಂಸಾ ಮಾರ್ಗದಲ್ಲಿ ಹೋರಾಟ ರೂಪಿಸುವುದಾಗಿ ತಿಳಿಸಿದರು. ಸಂಘಟನೆಯ ಮೂಲಕ ಹಿಂದುಳಿದ ವರ್ಗದ ಜನರಿಗೆ ಕಾನೂನು ನೆರವು ನೀಡುವುದು, ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಅವರನ್ನು ಸಬಲೀಕರಣಗೊಳಿಸುವುದು ಸಂಘಟನೆಯ ಪ್ರಮುಖ ಗುರಿಯಾಗಿದೆ ಎಂದು ತಿಳಿಸಿದರು. ಒಗ್ಗಟ್ಟೇ ನಮ್ಮ ಶಕ್ತಿ, ಸೇವೆಯೇ ನಮ್ಮ ಧರ್ಮ ಎಂಬ ಘೋಷಣೆಯೊಂದಿಗೆ ಸಂಘಟನೆ ಮುಂದಿನ ದಿನಗಳಲ್ಲಿ ವಿವಿಧ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿದೆ ಎಂದು ರಾಜಶೇಖರ ಐಎಚ್ ತಿಳಿಸಿದರು. ಸಂಘದ ಜಿಲ್ಲಾ ಉಪಾಧ್ಯಕ್ಷರಾದ ಉದ್ಯಮಿ ಪ್ರೇಮಾನಂದ ಗವಸ ಅವರು ಮಾತನಾಡಿ, ಸೇವಾ ಮನೋಭಾವನೆಯಿಂದ ನಮ್ಮನ್ನು ನಾವು ಸಂಘಟಿತರಾಗಿ ತೊಡಗಿಸಿಕೊಂಡಾಗ ಸಮಾಜಕ್ಕೆ ವಿಶಿಷ್ಟವಾದ ಕೊಡುಗೆ ನೀಡಲು ಸಾಧ್ಯ. ನಮ್ಮ ಬದುಕಿನ ಜೊತೆಗೆ ಸಂಕಷ್ಟದಲ್ಲಿರುವವರ ಸಮಸ್ಯೆಗಳಿಗೆ ಸ್ಪಂದಿಸುವ ಕಾರ್ಯ ನಮ್ಮಿಂದ ಆದಾಗ ಮಾತ್ರ ಜೀವನದಲ್ಲಿ ಸಾರ್ಥಕತೆಯನ್ನು ಪಡೆಯಲು ಸಾಧ್ಯವಿದೆ ಎಂದರು. ನ್ಯಾಯವಾದಿ ರಾಜಶೇಖರ್ ಅವರ ನೇತೃತ್ವದ ಈ ಸಂಘ ಜಿಲ್ಲೆಯಲ್ಲಿ ಜನಸಾಮಾನ್ಯರ ಧ್ವನಿಯಾಗಿ ಕೆಲಸ ನಿರ್ವಹಿಸುವಂತಾಗಲು ನಾವು ನೀವೆಲ್ಲರೂ ಒಂದಾಗಿ ಮನಪೂರ್ವಕ ಬೆಂಬಲವನ್ನು ನೀಡಬೇಕೆಂದು ಕರೆ ನೀಡಿದರು. ಆಮೇಲೆ ಏನಾಗ್ತದೆ, ಟೆಕ್ನಿಕಲ್ಸ್ ಫೇಲ್ ಆಗಿರ್ತದೆ, ನಮ್ಮೆಲ್ಲ ಡಿಫಾರ್ಮೇಷನ್ ಆಗ್ಬೋದು, ಮತ್ತೇನೋ ಆಗ್ಬೋದು. ಇಲ್ಲಿ ಹಂಗ ಸಾಧ್ಯ ಇಲ್ಲ. ಯಾಕಂದರೆ ಒಂದೇ ಡ್ರಾಫ್ಟ್ ಇರ್ತದೆ, ಕರೆಕ್ಟಾಗಿ ಫೈಟ್ ಇರ್ತದೆ. ಈ ಥರ ಈ ಥರ ಸೇರಿದರೆ ನಾನು ಕಣ್ಣು ಮುಚ್ಚಿ ಇಲ್ಲಿ ನಾನು ಮೆಂಬರ್ ಆಗಲಿಕ್ಕೆ ತಯಾರಿ ಇದೆ. ಹೋರಾಟ ಎಲ್ಲ ಮಾಡಿದ್ದೀವಿ, ಜನರ ಸಮಿತಿ ಸಾಕಷ್ಟು ಮಾಡಿದ್ದೀವಿ. ಆದರೆ ನಾವು ಎಲ್ಲಿ ಎಷ್ಟೆಷ್ಟು ಮಾಡಬೇಕೆಲ್ಲ ಮಾಡಿದ್ವಿ. ಈಗ ನೋಡಿ, ಅವರು ನಾವು ಹೇಳಿದ್ರು ಕರೆಕ್ಟಾಗಿ ನಮ್ಮ ಕೆಲಸ ಆಗ್ತದೆ. ಆದರೆ ಬಡವರು ಮತ್ತು ಆಗೋದಿಲ್ಲ. ನಮ್ದು ಆ್ಯಕ್ಚುಲಿ ಆಗ್ತದೆ, ಹೋಗಿದ ತಕ್ಷಣ ಆಗ್ತದೆ. ಆದರೆ ಸೋಷಿಯಲ್ ಅಂತೇಳಿ ಒಂದು ಇರಬೇಕಲ್ಲ, ಜನರ ಸಲುವಾಗಿ ಹೋರಾಡ್ತೀವಿ. ಅವ್ರು ಹೇಳಿದ್ರು ಬೇಕಾದಷ್ಟು 400 ಚಿಲ್ಲರ್ ಕೇಸಸ್ ಇದ್ದಾವೆ. ಆದರೂ ಅವ್ರಿಗೆ ಏನು ಅವಶ್ಯಕತೆ ಹೇಳಿ, ನಿಮ್ಮಿಂದ ಏನಾದರೂ ಕಲೆಕ್ಷನ್ ಮಾಡ್ತಾರೆ, ದುಡ್ಡು ತಗೊಳ್ತಾರೆ, ಏನೂ ಇಲ್ಲ. ನಮ್ಮ ಟೈಮ್ ಹಾಳು ಮಾಡ್ಕೊಂಡು ನಾವು ಜನರ ಸಲುವಾಗಿ ಮಾಡ್ತಾ ಇದ್ದೀವಲ್ಲ, ಅದಕ್ಕೆ ಆ ದೊಡ್ಡ ವಿಷಯ. ನನಗೆ 100% ಖಾತ್ರಿ ಇದೆ. ಅದ್ರಾಗ ಒಂದು 5-6 ಜನ ಕಡಿಮೆ ಆಗ್ಬೋದು, 100 ಜನರೊಳಗೆ 90 ಬರ್ಬೋದು. ಆದರೆ ಬರ್ತಾರೆ. ಯಾಕಂದರೆ ಮತ್ತು ಜನ ಒಬ್ಬರಿಂದ ಆಗೋದಿಲ್ಲ, ಅವ್ರ ಕಡೆ ಎಲ್ಲ ಟ್ಯಾಲೆಂಟ್ ಇದೆ. ಆದರೆ ಜನಶಕ್ತಿ, ಅದಕ್ಕೆ ಜನಶಕ್ತಿ ಮಾಡಿದ್ದಾರೆ ಅವರು. ಜನಶಕ್ತಿ ಜಿಲ್ಲಾ ಒಕ್ಕೂಟ ಯಾಕೆ ಮಾಡಿದ್ದಾರೆ, ಅದು ಒಳ್ಳೆಯ ಇದು. ಯಾಕಂದರೆ ಒಂದು ಜಿಲ್ಲಾ ಲೆವೆಲ್ನಲ್ಲಿನೂ ಫೈಟ್ ಮಾಡ್ಬೋದು. ಆದರೆ ಅಷ್ಟು ಎಲ್ಲ ಮಾಡಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ.